ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಸಂತತ ಶ್ರೀಕೃಷ್ಣ ಚರಿತ್ರೆಯ ಕೇಳದವ ಸಂತತ ಶ್ರೀಕೃಷ್ಣ ಚರಿತ್ರೆಯ ಕೇಳದವ ಜನುಮದಿಂದಲೀ ಕಿವುಡನು. ಜನುಮದಿಂದಲೀ ಕಿವುಡನು. ಎಂದಿಗೂ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಹರುಷದಿಂದಲಿ ನರಹರಿಯ ಪೂಜೆಯ ಮಾಡದವ ಕೈ ಮುರಿದವನೋ. ಹರುಷದಿಂದಲಿ ನರಹರಿಯ ಪೂಜೆಯ ಮಾಡದವ ಕೈ ಮುರಿದವನೋ. ಕುರುವರ ಸುತನ ಕುರುವರ ಸೂತನ ಮುದ ಕೃಷ್ಣ ಎಂದು ಕುರುವರ ಸೂತನ ಮುಂದೆ ಕೃಷ್ಣ ಎಂದು ಕುಣಿಯದವ ಕುಂಠನು. ಕುಣಿಯದವ ಕುಂಠನೋ. ಎಂದಿಗೂ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಕರಿರಥ ತುರಗ ವೀರಲು ಕೆಡಹುವಂಥ ಕತ್ತೆ ಏರಲಿ ಬೇಡವೋ. ಕರಿರಥ ತುರಗ ವೀರಲು ಕೆಡಹುವಂಥ ಕತ್ತೆ ಏರಲಿ ಬೇಡವೋ. ಪರಮ ಪದವನಿವ ಪರಮ ಪದವನಿವ ಶ್ರೀಕೃಷ್ಣನಿರಲಾಗಿ ಪರಮ ಪದವನಿವ ಶ್ರೀಕೃಷ್ಣನಿರಲಾಗಿ ಪರಮ ಪದವನಿವ ಪರಮ ಪದವನಿವ ಶ್ರೀಕೃಷ್ಣನಿರಲಾಗಿ ಪರಮ ಪದವನಿವ ಶ್ರೀಕೃಷ್ಣನಿರಲಾಗಿ ಪರಮ ಪದವನಿವ ಶ್ರೀಕೃಷ್ಣನಿರಲಾಗಿ ನರರ ಸೇವಿಸಬೇಡವೋ. ನರರ ಸೇವಿಸಬೇಡವೋ.
ಎಂದಿಗೂ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಪದುಮನಾಭನ ಪಾಡಿ ಪೊಗಳದ ಸಂಗೀತ ಗಾರ್ಧಭರೋದನವೋ. ಪದುಮನಾಭನ ಪಾಡಿ ಪೊಗಳದ ಸಂಗೀತ ಗಾರ್ಧಭರೋದನವೋ. ಮಮತೆಯಿಂದಲೀ ಮಮತೆಯಿಂದಲೀ ಕೇಶವಗೆ ನಮಸ್ಕಾರ. ಮಮತೆಯಿಂದಲೀ ಕೇಶವಗೆ ನಮಸ್ಕಾರ ಮಾಡದವ ಮೃಗವೋ ಮೃಗವೋ ಮೃಗವೋ. ಮಮತೆಯಿಂದಲೀ ಕೇಶವಗೆ ನಮಸ್ಕಾರ ಮಾಡದವ ಮೃಗವೋ. ಎಂದೆಂದಿಗೂ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಸಂತತ ಶ್ರೀಕೃಷ್ಣ ಕೃಷ್ಣ 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 ಕೃಷ್ಣ. ಸಂತತ ಶ್ರೀಕೃಷ್ಣ ಚರಿತೆಯ ಕೇಳದವ ಸಂತತ ಶ್ರೀಕೃಷ್ಣ ಚರಿತೆಯ ಕೇಳದವ ಜನುಮದಿಂದಲೀ ಕಿವುಡನು ಕಿವುಡನು. ಎಂದೆಂದಿಗೂ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯಃ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ.
ನ ಚ ತಸ್ಮಾನ್ ಮನುಷ್ಯೇತು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ನಾವು ಇದುವರೆಗೆ ಗೀತಾ ಜ್ಞಾನ ಅಭ್ಯಾಸದ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗದಲ್ಲಿದ್ದೇವೆ. 18-19 ಶ್ಲೋಕಗಳನ್ನು ನೋಡಿದ್ದೆವು. ಗುಣತ್ರಯ ವಿಭಾಗದಲ್ಲಿ ಭಗವಂತನು ಅರ್ಜುನನಿಗೆ ಪ್ರತಿಯೊಂದು ದೇಹದ ಒಳಗೆ ಇರುವಂತಹ ಆತ್ಮನ ವಿಷಯವಾಗಿ 6 ಅಧ್ಯಾಯಗಳಲ್ಲಿ ಮತ್ತಿನ್ನಾರು ಅಧ್ಯಾಯಗಳಲ್ಲಿ ಪರಮಾತ್ಮನ ವಿಷಯವಾಗಿ ತಿಳಿಸಿಕೊಟ್ಟ ನಂತರದಲ್ಲಿ ದೇಹ ಸಂಬಂಧಿಯಾದ ಮತ್ತು ಪ್ರಪಂಚ ಸಂಬಂಧವಾದಂತಹ ವಿಷಯಗಳನ್ನು ತಿಳಿಸುವುದರಲ್ಲಿ 13ನೇ ಅಧ್ಯಾಯದ ಕ್ಷೇತ್ರಜ್ಞ ಯೋಗದಲ್ಲಿ ಪ್ರತಿ ದೇಹಿಯು ದೇಹದ ಮೂಲಕ ಈ ಪ್ರಪಂಚಕ್ಕೆ ಹೇಗೆ ಸಂಪರ್ಕವನ್ನು ಹೊಂದಿರುತ್ತಾನೆ, ಅಶಾಶ್ವತವಾದಂತಹ ಈ ಪ್ರಪಂಚದಲ್ಲಿ ಶಾಶ್ವತನಾದ ಜೀವಾತ್ಮನು ಹೇಗೆ ಬಂದು ಹೋಗುತ್ತಿರುತ್ತಾನೆ, ಯಾವ ಆಧಾರದ ಮೇಲೆ ಪ್ರತಿಯೊಂದು ಜೀವಾತ್ಮನು ತನ್ನ ದೇಹಕ್ಕೆ ಬಂಧಿಸಲ್ಪಟ್ಟಿರುತ್ತಾನೆ ಎಂಬುದನ್ನು ತಿಳಿಸುತ್ತಾ ಕ್ಷೇತ್ರಜ್ಞರ, ಪ್ರಕೃತಿ ಪುರುಷರ, ಜ್ಞಾನಜ್ಞೇಯರ ವಿಷಯಗಳನ್ನು ತಿಳಿದುಕೊಂಡ ನಂತರದಲ್ಲಿ ಈಗ ಗುಣಗಳು ಪ್ರತಿಯೊಂದು ದೇಹಿಯನ್ನು ದೇಹದಲ್ಲಿ ಬಂಧಿಸುತ್ತದೆ ಎಂಬುದಾಗಿ ಕಲಿತುಕೊಳ್ಳುತ್ತಿದ್ದೇವೆ. ಗುಣವೆಂದರೆ 3 ರೂಪದಲ್ಲಿ ಕಾಣಿಸಿಕೊಳ್ಳುವಂತಹ ಪ್ರತಿ ವ್ಯಕ್ತಿಗೂ ಇರುವಂತಹ ಒಂದು ಶಕ್ತಿ ಎಂದು ಹೇಳಬಹುದು. ಪ್ರತಿ ದೇಹಿಯು ತನ್ನ ಶಕ್ತಿಯನ್ನು ಪ್ರಕಟಪಡಿಸುವುದರಲ್ಲಿ ಗುಣವೇ ಆಧಾರವಾಗಿರುತ್ತದೆ. ಪ್ರತಿ ಜೀವಿಗೂ ಅದು ಆಂತರಿಂಗಿಕವಾಗಿ ಉತ್ಪತ್ತಿಯಾಗುತ್ತಿರುವಂತಹ ಗುಣಕರ್ಮಾಧಾರಿತವಾದಂತಹ ಒಂದು ಕ್ರಿಯಾಶಕ್ತಿ. ಅದನ್ನು ಇನ್ಸ್ಟಿಂಕ್ಟಿವ್ ಬಿಹೇವಿಯರ್ ಅಂತ ಹೇಳ್ತಾರೆ. ಇನ್ಸ್ಟಿಂಕ್ಟಿವ್ ಬಿಹೇವಿಯರ್ ಏನಪ್ಪಾ ಅಂದರೆ ಅಂತರಂಗದ ಒಳಗಿನಿಂದ ಗುಣಕರ್ಮ ಆಧಾರಿತವಾಗಿ ಪ್ರೇರೇಪಿಸಲ್ಪಟ್ಟು ಆ ವ್ಯಕ್ತಿಯು ನಡೆದುಕೊಳ್ಳುತ್ತಾನೆ. ಅದರಿಂದ ನಾವು ಗುಣವನ್ನು ತಿಳಿದುಕೊಳ್ಳಬಹುದು. ಪ್ರತಿ ಜೀವಾತ್ಮನಿಗೂ ಒಂದಲ್ಲ ಒಂದು ರೀತಿಯ ಗುಣವಿರುವುದು ಪ್ರಕಟವಾಗುತ್ತಲೇ ಇರುತ್ತದೆ. ಸಾತ್ವಿಕವಾಗಲಿ, ರಾಜಸಿಕವಾಗಲಿ, ತಾಮಸಿಕವಾಗಲಿ ಗುಣಗಳನ್ನು ನಾವು ವ್ಯಕ್ತಿಯನ್ನು ನೋಡುವುದರಿಂದಲೇ, ಅವನ ನಡಾವಳಿಯಿಂದಲೇ ತಿಳಿದುಕೊಳ್ಳಬಹುದು. ಮನುಷ್ಯ ಅತ್ಯಂತ ಬುದ್ಧಿಜೀವಿಯಾಗಿರುವುದರಿಂದಲೂ ವಿಧವಾದ ಸ್ತರಗಳಲ್ಲಿ ತನ್ನನ್ನು ತಾನು ಪ್ರಕಟಪಡಿಸಿಕೊಳ್ಳುವುದರಿಂದಲೂ DVGಯವರು ಹೇಳಿದಂತೆ ಅದಾರ ಗುಣವೆಂತಹುದೋ ಯಾತ್ರಿಕನೇ ಜಾಗರಿರೋ. ಯಾರ ಗುಣ ಏನು ಅಂತ ಗೊತ್ತಾಗಲ್ಲಪ್ಪ. ನೀನೊಬ್ಬ ಯಾತ್ರಿಕ, ಪಯಣ, ಹುಟ್ಟು ಸಾವುಗಳೆಂಬ ಪಯಣವನ್ನು ಅನುಭವಿಸುತ್ತಿರುವಂತಹ ಯಾತ್ರಿಕನಾಗಿ
ಯಾರನ್ನು ಯಾವ ಗುಣಗಳಿಂದ ತುಂಬಿರುವನು ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗುವುದಿಲ್ಲ. ಆದ್ದರಿಂದ ಎಚ್ಚರಿಕೆಯಿಂದಿರಬೇಕು ಎಂಬುದಾಗಿ ಅವರ ಕಗ್ಗದಲ್ಲಿ ತಿಳಿಸುತ್ತಾರೆ. ಯಾತ್ರಿಕನೇ ಜಾಗರಿರೋ. ಇವುಗಳೆಲ್ಲವನ್ನು ನೋಡಿದಾಗ ಗುಣವೆಂಬುದು ಅಷ್ಟು ಸುಲಭವಾಗಿ ತಿಳಿಯಲು ಸಾಧ್ಯವಿಲ್ಲದ ಒಂದು ಸೂಕ್ಷ್ಮ ವಸ್ತು. ಅವನ ಗುಣಕ್ಕೆ ತಕ್ಕಂತೆಯೇ ಪ್ರತಿ ಜೀವಾತ್ಮನು, ಪ್ರತಿ ಜೀವಿಯು ನಡೆದುಕೊಳ್ಳುವುದು. ಆ ಗುಣಗಳನ್ನು ಗುರುತಿಸುವಂತಹ ಶಕ್ತಿಯೇ ಸೂಕ್ಷ್ಮಮತಿಗಳಿಗೆ ಸಾಧ್ಯವಾಗುವುದು. ಆ ಸೂಕ್ಷ್ಮ ವಿಷಯಗಳನ್ನು ಹೇಳುತ್ತಾ ಪರಮಾತ್ಮನು ಗುಣಾನ್ ಏತಾನ್ ಅತೀತ್ಯ ತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈ ವಿಮುಕ್ತೋ ಅಮೃತಮಶ್ನುತೆ. ದೇಹಿಯಾದವನು ಪ್ರತಿ ತನ್ನ ದೇಹದಲ್ಲಿ ಸಮುದ್ಭವಾನ್ ಉದ್ಭವವಾಗುತ್ತಿರುವಂತಹ ಈ ಗುಣಗಳ ಆಧಾರದ ಮೇಲೆ ಕ್ರಿಯಾಶೀಲನಾಗಿರುವಂತಹ ಪ್ರತಿಯೊಂದು ಪ್ರಾಣಿಯು ಈ ಗುಣಗಳನ್ನು ದಾಟಿ ಹೊರತಾಗಿ ಅತೀತ, ನಾಲ್ಕನೇ ಅವಸ್ಥೆ, ಅತೀತವಾದ ಗುಣಗಳಿಂದ ಅತೀತವಾದ ಅವಸ್ಥೆಯನ್ನು ಯಾರು ತಲುಪುತ್ತಾನೆಯೋ ಅಂತಹವನಿಗೆ ಜನ್ಮವಾಗಲಿ ಮೃತ್ಯುವಾಗಲಿ ಜರ ದುಃಖಗಳಾಗಲಿ ಉಂಟಾಗುವುದಿಲ್ಲ. ಅವನೇ ಅಮೃತತ್ವವನ್ನು ಪಡೆಯುತ್ತಾನೆ. ಅಮೃತತ್ವ ಎಂದರೇನಪ್ಪ? ಮರ್ತ್ಯಲೋಕದಲ್ಲಿ ಬಂದ ಮೇಲೆ ಎಲ್ಲರೂ ಸಾಯಲೇಬೇಕು, ಮೃತರಾಗಲೇಬೇಕು. ಆದರೆ ಅಮೃತ ಎಂಬ ಪದವನ್ನು ಪರಮಾತ್ಮನು ಹೇಳುವುದರ ಮೂಲಕವಾಗಿ ಗುಣಾತೀತನನ್ನು ಸಾವಿಲ್ಲದವನು ಎಂಬುದಾಗಿ ತಿಳಿಸುತ್ತಿದ್ದಾನೆ. ಇಲ್ಲೇ ವಿಶೇಷ ಭಗವದ್ಗೀತೆಯಲ್ಲಿರುವಂತಹ, ಭಗವದ್ವಾಣಿಯಲ್ಲಿರುವಂತಹ ಅಭಯ. ಇಂತಹ ಅಭಯ ಶ್ಲೋಕಗಳು, ಅಭಯ ಪ್ರದಾನಗಳು ಭಗವಂತನು ಹೇರಳವಾಗಿ ಕೊಡುತ್ತಾ ಬರುತ್ತಾನೆ. ಪ್ರತಿ ಅಧ್ಯಾಯಗಳಲ್ಲಿಯೂ 4-6 ಶ್ಲೋಕಗಳು ಭಗವಂತನು ಪ್ರಾಣಿಗಳಿಗೆ ಮತ್ತು ಮನುಷ್ಯನಿಗೆ ಕೊಡುವಂತಹ ಅಭಯ ವಾಕ್ಯಗಳೇ ಆಗಿರುತ್ತದೆ. ಇಡೀ ದಿವ್ಯ ವ್ಯವಸ್ಥೆಯನ್ನೇ ಸೃಷ್ಟಿಸಿರುವಂತಹ ಪರಮಾತ್ಮನಿಗೆ ಅವುಗಳನ್ನು ತಿಳಿಸುವುದು ಕಷ್ಟವೇನಲ್ಲ. ಆದರೆ ಪರಮಾತ್ಮನ ಸ್ತರಕ್ಕೆ ನಾವು ಹೋಗಿ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಏಕೆಂದರೆ ಎಲ್ಲವೂ ಸೂಕ್ಷ್ಮ ವಸ್ತುಗಳೇ. ಸೂಕ್ಷ್ಮ ವಸ್ತುಗಳು ಕಣ್ಣಿಗೆ ಕಾಣದೆ ಹೋದಾಗ್ಯೂ ನಿರ್ದಿಷ್ಟವಾದ ಕ್ರಮವಾದ ವ್ಯವಸ್ಥೆಯೊಳಗೆ ನಡಾವಳಿಗಳನ್ನು ನಡೆಸುತ್ತದೆ, ಕ್ರಿಯಾಶೀಲವಾಗಿರುತ್ತದೆ. ಅದನ್ನು ನಾವು ಗಮನಿಸಿದರೆ ತಿಳಿದುಕೊಳ್ಳಬಹುದು. ಪ್ರತಿಯೊಬ್ಬ ವ್ಯಕ್ತಿಯ ನಡಾವಳಿಯು ಅವನ ಗುಣಗಳ ಆಧಾರದ ಮೇಲೆ ನಡೆಯುತ್ತದೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಎಂಬುದಾಗಿ ಮೊದಲ ಅಧ್ಯಾಯಗಳಲ್ಲಿ ಪರಮಾತ್ಮನು ತಿಳಿಸಿದಂತೆ, ಗುಣಕರ್ಮಗಳ ವಿಭಾಗದ ಮೂಲಕ 4 ಥರದ ಜೀವಗಳನ್ನು ನಾನು ಸೃಷ್ಟಿಸಿದ್ದೇನೆ. ಅಂದರೆ ಪರಮಾತ್ಮ ಸೃಷ್ಟಿ ಮಾಡಿರುವುದು ಯಾವ ಆಧಾರದ ಮೇಲೆ? ಗುಣಕರ್ಮಗಳ ಆಧಾರದ ಮೇಲೆ. ಗುಣಗಳು ಎಂಬುದು ಪ್ರತಿಯೊಂದು ಜೀವಾತ್ಮನಿಗೂ ಇರುವಂಥದ್ದು, ಅಂತರಂಗದಲ್ಲಿರುವಂಥದ್ದು. ಆ ಗುಣಕ್ಕೆ ತಕ್ಕಂತೆಯೇ ಪ್ರತಿಯೊಂದು ವ್ಯಕ್ತಿಯೂ ನಡೆದುಕೊಳ್ಳುತ್ತಾನೆ. ಆ ಗುಣವನ್ನು ಕಣ್ಣಿಗೆ ಕಾಣದಲ್ಲದಾದ್ದರಿಂದ ಅಷ್ಟು ಸುಲಭವಾಗಿ ಪತ್ತೆ ಹಚ್ಚಿಕೊಳ್ಳಲಾಗುವುದಿಲ್ಲ. ಆದರೆ ಅದು ನಿರ್ದಿಷ್ಟವಾಗಿರುತ್ತದೆ, ಕ್ರಮವಾಗಿ ತೋರ್ಪಡುತ್ತದೆ ಎಂಬುದನ್ನು ಪರಮಾತ್ಮನು 4-6 ಶ್ಲೋಕಗಳಲ್ಲಿ ಈ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾನೆ.
ಅದನ್ನು ನಾವು ದಿನನಿತ್ಯದಲ್ಲೂ ನೋಡಬಹುದು. ನೋಡಿ, ಹೇಗೆ ಗುಣಗಳು ತನ್ನ ಕಾರ್ಯವನ್ನು ಪ್ರವರ್ತಿಸುತ್ತದೆ ಎಂಬುದಕ್ಕೆ ನಿನ್ನೆಯ ದಿನ ಉದಾಹರಣೆಯನ್ನಾಗಿ ವಸಿಷ್ಠ ವಿಶ್ವಾಮಿತ್ರರ ಕಥೆಯನ್ನು ತಿಳಿಸಿದೆವು. ವಿಶ್ವಾಮಿತ್ರರು ರಾಜಸಿಕ ಗುಣದ ಅಧಿಕ್ಯವಾಗಿ ಪ್ರತಿನಿಧಿಯಾದರೆ, ಬ್ರಹ್ಮರ್ಷಿಯಾದಂತಹ ವಸಿಷ್ಠರು ಸಾತ್ವಿಕ ಗುಣದ ಪ್ರತಿನಿಧಿತ್ವವನ್ನು ವಹಿಸಿರುತ್ತಾರೆ. ಎಷ್ಟೆಷ್ಟು ಪ್ರಚೋದಿಸಿದರೂ, ಯಾವ ರೀತಿಯಲ್ಲಿ ಅವರನ್ನು ಹಂಗಿಸಿ ಹೀಯಾಳಿಸಿದರು, ವಸಿಷ್ಠರು ಸುರಭಿಯನ್ನು ಬಿಟ್ಟುಕೊಡಲಾರೆ ಎಂದಷ್ಟೇ ಹೇಳುತ್ತಾರೆಯೇ ಹೊರತು ವಿಶ್ವಾಮಿತ್ರರ ಪ್ರತಿಯೊಂದು ಆಗ್ರಹಕ್ಕೂ ಅವರು ಮಣಿಯುವುದಿಲ್ಲ. ಅವರು ಕ್ರಿಯಾಶೀಲರಾಗುವುದೂ ಇಲ್ಲ. ಮೊದಲು ವಿಶ್ವಾಮಿತ್ರರು ಯಾವಾಗ ಯುದ್ಧಕ್ಕೆ ಸನ್ನದ್ಧರಾಗಿ ಶಸ್ತ್ರಗಳಿಂದ ಸುರಭಿಯ ಮೇಲೆ ಬಾಣಪ್ರಯೋಗ ಮಾಡಲು ಉದ್ಯುಕ್ತರಾಗುತ್ತಾರೆಯೋ, ಆಗ ಸುರಭಿ ಮತ್ತು ವಸಿಷ್ಠರ ನಡುವೆ ನಡೆದ ಮಾತುಕತೆಯಲ್ಲೇ ತಿಳಿದು ಬಂದುಬಿಡುತ್ತದೆ ವಸಿಷ್ಠರ ಗುಣ ಪರಮಸಾತ್ವಿಕವಾದದ್ದು ಎಂದು. ಕಾಮಧೇನು ತನಗೆ ಅಪ್ಪಣೆ ಕೊಡಿಸಿ, ನಾನು ಧರ್ಮವನ್ನು ಕಾಪಾಡಿಕೊಳ್ಳುತ್ತೇನೆ, ನೀವು ಧರ್ಮಕ್ಕೆ ಕಟ್ಟು ಬಿದ್ದು ನನ್ನನ್ನು ರಕ್ಷಿಸಲಾಗದಿದ್ದರೆ ನನ್ನನ್ನೇ ನಾನೇ ರಕ್ಷಿಸಿಕೊಳ್ಳುವಷ್ಟು ತಪಶಕ್ತಿ ನಿಮ್ಮಿಂದ ಪಡೆದಿದ್ದೇನೆ, ಆ ಶಕ್ತಿಯನ್ನು ಉಪಯೋಗ ಮಾಡಿಕೊಳ್ಳುವುದಕ್ಕೆ ನನಗೆ ಅಪ್ಪಣೆಯನ್ನು ಅವಕಾಶವನ್ನು ಮಾಡಿಕೊಡಿ ಎಂಬುದಾಗಿ ಕಾಮಧೇನು ಬ್ರಹ್ಮರ್ಷಿ ವಸಿಷ್ಠರಿಗೆ ಕೇಳಿಕೊಳ್ಳುತ್ತಾಳೆ. ಆಗ ವಸಿಷ್ಠರು, ನಿನ್ನ ರಕ್ಷಣೆಯನ್ನು ನೀವು ಮಾಡಿಕೊಳ್ಳುವುದರಲ್ಲಿ ಯಾವ ಅಧರ್ಮವೂ ಇಲ್ಲ, ನೀನು ರಕ್ಷಣೆಯನ್ನು ಮಾಡಿಕೊಳ್ಳಬಹುದು, ಅದಕ್ಕೆ ನನ್ನ ಸಂಪೂರ್ಣ ಆಶೀರ್ವಾದವಿದೆ, ಅಭಯವಿದೆ ಎಂಬುದಾಗಿ ವಸಿಷ್ಠರು ತಿಳಿಸಿದ ನಂತರ ತಪಶಕ್ತಿಯಿಂದ ಕಾಮಧೇನುವಿನ ಆ ದೇಹದಿಂದ ನೂರಾರು ಸಾವಿರಾರು ಸೈನಿಕರುಗಳು ಶಸ್ತ್ರಸಜ್ಜಿತರಾಗಿ ಹುಟ್ಟಲಾರಂಭಿಸುತ್ತಾರೆ. ಇದೆಲ್ಲ ಕಪೋಲ ಕಲ್ಪಿತಗಳು, ನಡೆಯಲಾಗದ ವಿಸ್ಮಯಗಳು ಎಂದು ಇಂದಿನ ಕಾಲದಲ್ಲಿ ನಮಗೆ ಅನಿಸುತ್ತದೆ. ಆದರೆ ಹಿಂದಿನ ಎಲ್ಲ ಪುರಾಣದ ಕಥೆಗಳನ್ನು ನೋಡಿದರೆ ಋಷಿಮುನಿಗಳಿಗೆ ಅತ್ಯುಚ್ಚ ಮಟ್ಟದ ಸಿದ್ಧಿಗಳಿತ್ತು. ಆ ಸಿದ್ಧಿಗಳಿಂದ ಅವರು ಪ್ರಪಂಚವನ್ನೇ ಬದಲಿಸಬಲ್ಲರು ಮತ್ತು ಪ್ರಪಂಚವನ್ನೇ ನಿಯಂತ್ರಿಸಬಲ್ಲರು ಎಂಬುದು ಅಗಸ್ತ್ಯಾದಿ ಋಷಿಗಳಿಂದಲೇ ತಿಳಿದು ಬಂದು ಬಿಡುತ್ತದೆ. ಸಮುದ್ರದ ನೀರನ್ನೇ ಆಪೋಷಣ ತಗೊಂಡಿದ್ದು ಮತ್ತು ವ್ಯಾಸ ಮಹರ್ಷಿಗಳು 3 ಜನರಿಗೆ ಜನ್ಮ ಕೊಟ್ಟದ್ದು ಮತ್ತು ಇಂದ್ರಿಯ ನಿಗ್ರಹತ್ವ, ಪರಾಶರರು ವ್ಯಾಸರಿಗೆ ಜನ್ಮ ಕೊಟ್ಟದ್ದು, ಇವುಗಳೆಲ್ಲವನ್ನು ನೋಡಿದಾಗ ಶ್ರೀರಾಮಚಂದ್ರನು ಒಂದು ಶಿಲೆಯನ್ನು ಹೆಣ್ಣಾಗಿ ಮಾರ್ಪಡಿಸಿದ್ದು, ಶ್ರೀಕೃಷ್ಣನು ಅನೇಕ ದೈವಲೀಲೆಗಳನ್ನು ತೋರಿಸುವುದರಲ್ಲಿ ತನ್ನ ದಿವ್ಯ ಶಕ್ತಿಯ ಪ್ರಭಾವವನ್ನು ಪ್ರಕಟಪಡಿಸಿದ್ದು, ಇವುಗಳೆಲ್ಲವೂ ವಿಸ್ಮಯಗಳಾಗಿಯೇ ತೋರುತ್ತವೆ. ಬಾಲ ಶಿಶುವಾಗಿ ಶಕಟಾಸುರನನ್ನ ಒಂದು ಕಾಲ್ ಬೆರಳ ತುದಿಯಲ್ಲಿ ಮರ್ದಿಸುವನು. ಅದೇ ಬಾಲಕೃಷ್ಣನು ಕಿರುಬೆರಳಲ್ಲಿ ಗೋವರ್ಧನ ಗಿರಿಯನ್ನೇ ಎತ್ತಿ ಬಿಡುವನು. ಇವುಗಳೆಲ್ಲವೂ ಸಾಧ್ಯವಿರುವಾಗ ತಪಶಕ್ತಿಗೆ, ದಿವ್ಯ ಶಕ್ತಿಗೆ ಏನನ್ನು ಬೇಕಾದರೂ ಮಾಡಲು ಸಾಧ್ಯವಾಗುತ್ತದೆ. ಆ ಒಂದು ದಿಸೆಯಲ್ಲಿ ನೋಡಿದಾಗ ಕೃಷ್ಣನನ್ನು ಅರ್ಜುನನು
ತನ್ನ ಸಮನೆಂದು, ತನ್ನಂತೆಯೇ ಯೋಧನೆಂದು, ಗೊಲ್ಲರ ವಂಶದಲ್ಲಿ ಹುಟ್ಟಿರುವವನೆಂದು ತಿಳಿದು ಸಮನಾಗಿ ಮಾತನಾಡುತ್ತಾನೆ. ಯುದ್ಧರಂಗದಲ್ಲಿ ಗೀತಾಧ್ಯಾಯದ ಆದಿಯಲ್ಲಿ ತಾನು ರಥಿಕನೆಂದು, ಅವನು ರಥವನ್ನು ನಡೆಸುವವನೆಂದು ಕೃಷ್ಣನನ್ನು ಆಗ್ರಹಪೂರಿತವಾಗಿ ನಡೆಸಿಕೊಳ್ಳುತ್ತಾನೆ. ಅದೇ 2ನೇ ಅಧ್ಯಾಯದ ಬ್ರಹ್ಮವಿದ್ಯೆಯ ಸೂಕ್ಷ್ಮಗಳನ್ನು ತಿಳಿಸಲು ಆರಂಭಿಸಿದೊಡನೆಯೇ ಶ್ರೀಕೃಷ್ಣನು ಸಾಮಾನ್ಯನಲ್ಲ, ಗುರುಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ. ಅವನು ತಿಳಿದಿರುವ ಈ ಧರ್ಮವಿದ್ಯೆ ಮತ್ತು ಬ್ರಹ್ಮವಿದ್ಯೆಗಳು ಅತ್ಯಂತ ಪ್ರಾಚೀನವಾದದ್ದು, ಸನಾತನವಾದದ್ದು. ಆದರೂ ನನ್ನ ಜೊತೆಯಲ್ಲಿಯೇ ಹುಟ್ಟಿ ನನ್ನ ಜೊತೆಯಲ್ಲಿಯೇ ಇರುವಂತಹ ಕೃಷ್ಣನಿಗೆ ಇವುಗಳೆಲ್ಲವೂ ಹೇಗೆ ಬಂತು ಎಂಬುದಾಗಿ ಅನುಮಾನವನ್ನೇ ವ್ಯಕ್ತಪಡಿಸಿದ ನಂತರದಲ್ಲಿ 4ನೇ ಅಧ್ಯಾಯದಿಂದ ಶ್ರೀಕೃಷ್ಣನು ಈ ಬ್ರಹ್ಮವಿದ್ಯೆಯನ್ನು ತಿಳಿಸುವ, ದಿವ್ಯ ವ್ಯವಸ್ಥೆಯನ್ನು ತಿಳಿಸುವ ನೆವದಿಂದ ಅರ್ಜುನನಿಗೆ ಮತ್ತು ಕೃಷ್ಣನಿಗೆ ಎಷ್ಟು ಅಂತರವಿದೆ ಎಂಬುದನ್ನು ಪ್ರಕಟಪಡಿಸುತ್ತಾ ಹೋಗುತ್ತಾನೆ. ವಿಶ್ವರೂಪ ದರ್ಶನದ ಸಮಯದಲ್ಲಿ ಅರ್ಜುನನು ಅಣುವಲ್ಲಿ ಅಣುವಾಗಿರುವಂಥವನು, ಶ್ರೀಕೃಷ್ಣನು ಮಹತ್ತಿಗೆ ಮಹತ್ತಾಗಿರುವಂಥವನು ಎಂಬುದು ವೇದ್ಯವಾಗಿ ಬಿಡುತ್ತದೆ. ಅರ್ಜುನನಿಗೆ ಅಷ್ಟೇ ಅಲ್ಲ, ಗೀತೆಯನ್ನು ಓದುವ ಯಾರಿಗಾದರೂ ಸರಿ ಪರಮಾತ್ಮನ ಆ ಸ್ತರವನ್ನು ಅರ್ಥ ಮಾಡಿಕೊಳ್ಳಲೇ ಸಾಧ್ಯವಾಗುವುದಿಲ್ಲ. ವಿಶ್ವರೂಪ ದರ್ಶನವು ಕೋಟಿ ಕೋಟಿ ವಿಸ್ಮಯಗಳಿಂದ ಕೂಡಿರುವಂತಹ ಒಂದು ಭಾಗ. ಆ ವಿಸ್ಮಯಗಳನ್ನು, ಚಮತ್ಕಾರಗಳನ್ನು ನೋಡಿದರೆ ಇಲ್ಲಿ ವಸಿಷ್ಠರ ಆಶ್ರಮದಲ್ಲಿರುವಂತಹ ಸುರಭಿಯು ತನ್ನ ದೇಹದಿಂದ ಉತ್ಪತ್ತಿ ಮಾಡುವ ಸೈನಿಕರು ಏನು ವಿಸ್ಮಯವೇ ಅಲ್ಲ. ಅಂತಹ ತಪಶಕ್ತಿ, ಯೋಗಶಕ್ತಿಗಳು ಅಂದಿನ ಋಷಿಮುನಿಗಳಿಗೂ ದೇವತಾದಿಗಳಿಗೂ ಇರುತ್ತಿತ್ತು. ಆ ಒಂದು ಕಾರಣದಿಂದ ಸುರಭಿಯ ದೇಹದಲ್ಲಿ ಉತ್ಪತ್ತಿಯಾದಂತಹ ಎಲ್ಲ ಸೈನಿಕರುಗಳು ವಿಶ್ವಾಮಿತ್ರನ ಸೈನ್ಯವನ್ನು ಸೋಲಿಸಿ ಪರಾಜಯಗೊಳಿಸಿ ವಿಶ್ವಾಮಿತ್ರನನ್ನು ನತಮಸ್ತಕನನ್ನಾಗಿಸುತ್ತದೆ. ಆಗ ವಿಶ್ವಾಮಿತ್ರನು ತಪಸ್ಸಿಗೆ ಹೋಗಿ ತಪಸ್ಸನ್ನು ಮಾಡಿ ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡು ಬಂದು ಮತ್ತೆ ವಸಿಷ್ಠರ ಮೇಲೆ ಪ್ರಯೋಗ ಮಾಡಲು, ವಸಿಷ್ಠರು ಆಗಲೂ ತಮ್ಮ ಸತ್ವಗುಣದ ಆಧಾರದ ಮೇಲೆ ಯುದ್ಧವಾಡುವುದೇ ಇಲ್ಲ, ವಿಶ್ವಾಮಿತ್ರರ ಮೇಲೆ ಆಕ್ರಮಣವನ್ನೇ ಮಾಡುವುದಿಲ್ಲ. ಆಗಲೂ ತಮ್ಮ ರಕ್ಷಣೆಯನ್ನೂ ತಾವು ಮಾಡಿಕೊಳ್ಳಲು ಉದ್ಯುಕ್ತವಾಗುವುದಿಲ್ಲ. ಆಗಷ್ಟೇ ಸುರಭಿ ಮಾತುಗಳನ್ನು ಜ್ಞಾಪಿಸಿಕೊಂಡು ಧರ್ಮ ರಕ್ಷಣೆಗೋಸ್ಕರವಾಗಿ ತನ್ನಲ್ಲಿರುವ ಬ್ರಹ್ಮದಂಡವನ್ನು ಉಪಯೋಗಿಸಿಕೊಳ್ಳಬೇಕೆಂದು ರಕ್ಷಣಾತ್ಮಕವಾಗಿ ಮಂತ್ರಪೂರ್ವಕವಾಗಿ ಸ್ಥಾಪಿಸಿ ಬಿಡುತ್ತಾರೆ. ಆ ಬ್ರಹ್ಮದಂಡಕ್ಕೆ ಎಷ್ಟು ಶಕ್ತಿ ಇರುತ್ತದೆ ಎಂಬುದಾದರೆ ವಿಶ್ವಾಮಿತ್ರರ ಅಷ್ಟೂ ಅಸ್ತ್ರಗಳನ್ನು ನುಂಗಿ ಹಾಕಿಬಿಡುತ್ತದೆ. ನಮಗೆ ಇಂದಿನ ವಿಜ್ಞಾನ ಯುಗದಲ್ಲಿ ಒಂದು ಬ್ಲ್ಯಾಕ್ ಹೋಲ್ನ ಕಲ್ಪನೆಯನ್ನು ಮಾಡಿಕೊಳ್ಳಬಹುದು. ಹೇಗೆ ಬ್ಲ್ಯಾಕ್ ಹೋಲ್ ಎಲ್ಲವನ್ನು ನುಂಗಿಬಿಟ್ಟಿತ್ತೋ ಆ ರೀತಿಯಲ್ಲಿ ವಸಿಷ್ಠರ ಬ್ರಹ್ಮದಂಡವು ವಿಶ್ವಾಮಿತ್ರರು ಬಿಟ್ಟ ಅಷ್ಟು ಅಸ್ತ್ರಗಳನ್ನು ನುಂಗಿ ಹಾಕಿಬಿಟ್ಟಿತು. ಇದು ಅಸ್ತ್ರಶಸ್ತ್ರಗಳ ವಿಚಾರವಾದರೆ ವಸಿಷ್ಠರ ತಪೋಶಕ್ತಿ, ಬ್ರಹ್ಮದಂಡ ಎಲ್ಲವೂ ವಿಸ್ಮಯವಾಗಿಯೇ ಕಾಣುತ್ತದೆ. ಅದು ಸಾತ್ವಿಕ ಸ್ವರೂಪದಲ್ಲಿರುವಂತಹ ಅತ್ಯಂತ ಉತ್ಕೃಷ್ಟವಾದ ಬಲ. ಧಿಕ್ಷತ್ರಿಯ ಬಲಂ
ಬ್ರಹ್ಮತೇಜೋ ಬಲಂ ಬಲಂ ಎಂಬುದಾಗಿ ಬಲದ ಪರಿಚಯವಾದ ಮೇಲೆ ವಿಶ್ವಾಮಿತ್ರನು ಉದ್ಗರಿಸುವಂತಹ ಈ ಮಾತುಗಳು ವಸಿಷ್ಠರಲ್ಲಿ ಎಂಥ ದಿವ್ಯ ಶಕ್ತಿ, ಬ್ರಹ್ಮಶಕ್ತಿ ಇದ್ದಿತೆಂಬುದು ತಿಳಿದು ಬರುತ್ತದೆ. ಈ ಶಕ್ತಿಗಳು ಕ್ರಿಯಾಶೀಲವಾಗಲು ಗುಣವೇ ಆಧಾರ. ಆ ಗುಣವು ಅಂತರಂಗದಲ್ಲಿ ಅಡಗಿ ಕುಳಿತುಕೊಂಡಿರುವಂತಹ ಸತ್ವಗುಣವಾದರೆ ಆಕ್ರಮಣಕಾರಿಯಾಗಿರುವುದಿಲ್ಲ, ರಾಜಸಿಕ ಗುಣದಂತೆ ಕರ್ಮವನ್ನು ಮಾಡಲು ಪ್ರೇರೇಪಿಸುವುದಿಲ್ಲ. ಸತ್ವಗುಣವಾದರೆ ಕರ್ಮವನ್ನೇ ಮಾಡದೇ ಇರುವಂತಹ ಸ್ಥಿತಿಯನ್ನು ತಲುಪುತ್ತಾರೆ. ಆಗಲೂ ಬ್ರಹ್ಮದಂಡವನ್ನು ಪ್ರತಿಷ್ಠಾಪಿಸಬೇಕೆಂಬುದೂ ವಸಿಷ್ಠರು ಯೋಚನೆ ಮಾಡದಿದ್ದಂತಹ ಸುರಭಿಯಿಂದ ಬಂದಂತಹ ಸಲಹೆ. ಅದು ಧರ್ಮಯುಕ್ತವಾಗಿದೆ ಎಂಬುದಾಗಿ ತನ್ನ ತಪಶಕ್ತಿಯಿಂದ ಬ್ರಹ್ಮದಂಡವನ್ನು ಮಂತ್ರಿಸಿ ಪ್ರತಿಷ್ಠಾಪಿಸಿದ ಒಡನೆಯೇ ವಸಿಷ್ಠರ ಆಶ್ರಮದಿಂದ ಹಿಡಿದು ಎಲ್ಲವೂ ಸಂಪೂರ್ಣವಾಗಿ ರಕ್ಷಣಾ ಕವಚದಲ್ಲಿ ಅಡಗಿ ಹೋಗುತ್ತದೆ. ಈ ರೀತಿ ತಪಶಕ್ತಿಯು ಸತ್ವಶಕ್ತಿಯು ಸತ್ವಗುಣವು ಪ್ರಕಟವಾಗುತ್ತದೆ. ಇದರಿಂದ ನಾವು ಸತ್ವಗುಣದ ಮತ್ತು ವಿಶ್ವಾಮಿತ್ರರ ರಾಜಸ ಗುಣದ ಪರಿಚಯವನ್ನು ಮಾಡಿಕೊಳ್ಳಬಹುದು. ಹೀಗೆ ಗುಣವನ್ನು ನಾವು ತಿಳಿದುಕೊಳ್ಳಬೇಕು. ಸೂಕ್ಷ್ಮವಾಗಿರುವ ವಸ್ತುವಾದ್ದರಿಂದ ಅದು ಕ್ರಿಯಾಶೀಲವಾದಾಗಲೇ ಗೊತ್ತಾಗುವುದು. ಪ್ರತಿ ವ್ಯಕ್ತಿಯಲ್ಲಿಯೂ ಅಡಗಿರುತ್ತದೆ. ಅದನ್ನೇ ಪ್ರಭು ಇಲ್ಲಿ ಈ ರೀತಿ ತಿಳಿಸುತ್ತಿದ್ದಾನೆ. ಗುಣಾನ್ಯೇತಾನೆ ಅತೀತ್ಯ. ಇಂತಹ 3 ಗುಣಗಳನ್ನೂ ದಾಟಿ ಪ್ರತಿ ಜೀವಾತ್ಮನೂ ದಾಟಬಲ್ಲ. ದೇಹಿಯು ದೇಹ ಸಮುದ್ಭವಾನ, ದೇಹದಲ್ಲಿ ಉತ್ಪತ್ತಿಯಾಗುತ್ತಿರುವಂತಹ ಈ ಗುಣಗಳನ್ನು, ತನ್ನ ದೇಹದಲ್ಲಿರುವ ಆ ಗುಣಗಳನ್ನು ತಾನೇ ಅವಲೋಕಿಸಿ ತಾನೇ ಮಾರ್ಪಡಿಸಿ ಸಿದ್ಧಿಸಿಕೊಂಡು ಸಿದ್ಧನಾಗಬಹುದು. ಅದನ್ನೇ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯಃ ಎಂಬುದಾಗಿ ಪರಮಾತ್ಮನು ಹಿಂದಿನ ಶ್ಲೋಕಗಳಲ್ಲಿ ತಿಳಿಸಿರುವುದು. ಯತ್ನಪೂರ್ವಕವಾಗಿ ಅಂತಹ ಸಾತ್ವಿಕ ಗುಣವನ್ನು ಅಭ್ಯಾಸ ಮಾಡಿ ಸಾಧಿಸಿ ಸಿದ್ಧಿಯನ್ನು ಪಡೆದುಕೊಳ್ಳಬೇಕು. ಪ್ರತಿಯೊಬ್ಬರೂ ತಾಮಸಿಕ ಗುಣವನ್ನು ಸ್ವಭಾವಜನ್ಯವಾಗಿಯೇ ಮಾಡುತ್ತಾ ಇರುತ್ತಾರೆ. ಹುಟ್ಟಿನಿಂದಲೇ ತಾಮಸಿಕ ಗುಣವು ಪ್ರತಿಯೊಬ್ಬರಲ್ಲಿಯೂ ಅಧಿಕವಾಗಿರುತ್ತದೆ. 100ಕ್ಕೆ 100 ಭಾಗ ಇರುವ ತಾಮಸ ಗುಣವನ್ನು ಕಾರ್ಯಪ್ರವೃತ್ತರಾಗುವುದರ ಮೂಲಕವಾಗಿ ಉದ್ಯೋಗಶೀಲರಾದಂಥವರು ರಾಜಸ ಗುಣವನ್ನಾಗಿ ಪರಿವರ್ತಿಸಿ ರಾಜಸ ಗುಣದಿಂದ ಎಲ್ಲವನ್ನು ಪಡೆದುಕೊಂಡು ಜ್ಞಾನವನ್ನು ತಿಳಿದು ಸಾತ್ವಿಕ ಗುಣವನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ಎಲ್ಲವೂ ಸೂಕ್ಷ್ಮ ರೂಪದಲ್ಲಿಯೇ ನಡೆದು ಹೋಗುತ್ತದೆ. ಆ ಕಾರಣದಿಂದಲೇ ಮುಂದಿನ ಶ್ಲೋಕದಲ್ಲಿ ಅರ್ಜುನನು ಪ್ರಶ್ನೆಯನ್ನು ಹಾಕುತ್ತಾನೆ. ದೇಹಿಯು ದೇಹೋತ್ಪತ್ತಿಗೆ ಕಾರಣವಾಗಿರುವಂತಹ ಈ 3 ಗುಣಗಳನ್ನು ದಾಟಿ ಜನ್ಮ, ಮೃತ್ಯು, ಮುಪ್ಪು ಇವುಗಳ ದುಃಖಗಳಿಂದ ಬಿಡಲ್ಪಟ್ಟವನಾಗಿ ಅಮೃತತ್ವವನ್ನು ಹೊಂದುತ್ತಾನೆ ಎಂದು ಭಗವಂತನು ತಿಳಿಸುತ್ತಿದ್ದಾನೆ. ಅಮೃತತ್ವವನ್ನು ಹೊಂದುವುದು ಎಂಬುದೇ ಇಂದಿನ ದಿನಗಳಲ್ಲಿ ನಂಬಲಾಗದಂತಹ ಒಂದು ಸುದ್ದಿ. ಹುಟ್ಟಿದವನು ಸಾಯಲೇಬೇಕು ಎಂಬ ಸಾಮಾನ್ಯ ನುಡಿಯ ಆಧಾರದಲ್ಲಿ ನಾವೆಲ್ಲರೂ ಜೀವನವನ್ನು ನಡೆಸುತ್ತಿದ್ದೇವೆ. ಸಾವು ಎಂಬುದು ಭಯಾನಕವೆಂಬುದಾಗಿಯೂ ಅದೇ ಅಂತ್ಯವೆಂಬುದಾಗಿಯೂ ನಮ್ಮ ಅಸ್ತಿತ್ವವೇ ಇರುವುದಿಲ್ಲವೆಂಬುದಾಗಿಯೂ ನಾವುಗಳು ಮೌಢ್ಯದಿಂದ ತಾಮಸ ಗುಣಗಳ
ಆಧಾರದ ಮೇಲೆ ನಿಷ್ಕರ್ಷೆ ಮಾಡಿಕೊಂಡು ಬಿಟ್ಟಿರುತ್ತೇವೆ. ಅದು ಹಾಗಲ್ಲ. ನಿಜವಾಗಿಯೂ ತಾಮಸ ಗುಣದಿಂದ ಯಾವುದನ್ನು ನೀವು ಅಳೆಯಲು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ರಾಜಸ ಗುಣವನ್ನು ಅಧಿಕ ಮಾಡಿಕೊಳ್ಳಬೇಕು. ರಾಜಸ ಗುಣ ಮತ್ತು ಸಾತ್ವಿಕ ಗುಣವಾಗಿ ಇವುಗಳನ್ನು ಜ್ಞಾನ ಸಂಪಾದನೆಯನ್ನು ಮಾಡಬೇಕು. ಸಾತ್ವಿಕ ಗುಣದ ಜ್ಞಾನ ಸುಖವೇ ಪ್ರತಿಯೊಂದು ದೇಹಿಯನ್ನು ಬಂಧಿಸುತ್ತದೆ. ಸಾತ್ವಿಕ ಗುಣ ಸಂಪನ್ನನಾದವನನ್ನು ಎಂಬುದಾಗಿ ಹಿಂದಿನ ಶ್ಲೋಕಗಳಲ್ಲಿ ಪರಮಾತ್ಮನು ತಿಳಿಸಿದಂತೆ ಸಾತ್ವಿಕ ಗುಣವನ್ನೇ ಗುರಿಯಾಗಿಟ್ಟುಕೊಂಡು ನಾವು ನಮ್ಮನ್ನು ಜೀವನ ಕ್ರಮದಲ್ಲಿ ತಾಮಸ ರಾಜಸ ಗುಣಗಳನ್ನು ಹತ್ತಿಕ್ಕಬೇಕು, ತ್ಯಾಗ ಮಾಡಬೇಕು. ಸಾತ್ವಿಕ ಗುಣಗಳಲ್ಲಿಯೇ ಅಧಿಕವಾಗಿ ಕ್ರಿಯಾಶೀಲರಾಗಬೇಕು ಎಂಬುದನ್ನು ತಿಳಿದುಕೊಂಡು ಮುಂದೆ ಅರ್ಜುನನ ಪ್ರಶ್ನೆ ಏನೆಂಬುದನ್ನು ನೋಡೋಣ. ಅರ್ಜುನ ಉವಾಚ 21ನೇ ಶ್ಲೋಕ. ಕೈರ್ಲಿಂಗೈ ಸ್ತ್ರೀನ್ ಗುಣಾನ್ ಏತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚ ಏತಾನ್ ತ್ರೀನ್ ಗುಣಾನ್ ಅತಿವರ್ತತೆ. ಹೇ ಪ್ರಭು, ಅರ್ಜುನನು ಪ್ರಭು ಎಂಬುದಾಗಿ ಸಂಬೋಧಿಸುತ್ತಿದ್ದಾನೆ. ಇಡೀ ವಿಶ್ವಕ್ಕೆ ಒಡೆಯನೆಂಬುದಾಗಿ. ಅರ್ಜುನನಿಗೂ ಕೃಷ್ಣನಿಗೂ ಇರುವ ನಡುವೆ ಅಂತರವನ್ನು ಈ ಪದ ತೋರಿಸುತ್ತಿದೆ. ಸಂಪೂರ್ಣವಾಗಿ ಕೃಷ್ಣನನ್ನು ಈಗ ಅರ್ಥ ಮಾಡಿಕೊಂಡಿರುವಂತಹ ಅರ್ಜುನ ಮಹಾವಿಷ್ಣುವಿನ ಅಂಶಾವತಾರವಾಗಿ ಕೃಷ್ಣನು ಬಂದಿರುವನೆಂಬುದಾಗಿ, ಮಹಾವಿಷ್ಣುವೇ ಇಡೀ ದೇವಾದಿ ಮೂಲನಾಗಿ ಮನುಜನ ಮತ್ತು ಪ್ರಾಣಿಗಳ ವಿಧದಲ್ಲಿ ಹೇಗೆ ಗುಣಗಳು ಕೆಲಸ ಮಾಡುತ್ತವೆ ಎಂಬುದನ್ನು ತೋರಿಸುತ್ತಿರುವುದನ್ನು ವಿಶದವಾಗಿ ತಿಳಿಸು ಎಂಬುದಾಗಿ ಪ್ರಶ್ನೆಯನ್ನು ಹಾಕುತ್ತಿದ್ದಾನೆ. ಎಲೈ ಪ್ರಭು, ಈ ಮೂರೂ ಗುಣಗಳನ್ನು ದಾಟಿದವನು ಯಾವ ಚಿಹ್ನೆಗಳಿಂದ ಯುಕ್ತನಾಗಿರುತ್ತಾನೆ? ಯಾಕೆಂದರೆ ಕೃಷ್ಣ ಈ ಮೂರೂ ಗುಣಗಳ ಆಚೆ ಇರುವಂಥವನು. ಕೃಷ್ಣನಲ್ಲಿ ಯಾವುದೂ ಕಾಣಿಸುತ್ತಿಲ್ಲ ಅರ್ಜುನನಿಗೆ. ಹೇಗೆ ಇರುತ್ತಾನೆ? ಗುಣಾತೀತನಾಗಿದ್ದಾನೆ ಕೃಷ್ಣನು ಎಂಬುದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು? ಕೃಷ್ಣನೇ ಹೇಳುತ್ತಿರುವುದರಿಂದ ಗುಣಾತೀತನಾದವನು ಮೃತ್ಯುವನ್ನು ಗೆಲ್ಲುವನು, ಅಮೃತತ್ವವನ್ನು ಪಡೆಯುವನು ಎಂಬುದಾಗಿ ಹೇಳುತ್ತಿರುವುದನ್ನು ನೋಡಿದರೆ, ಕೃಷ್ಣನು ನನ್ನಂತೆಯೇ ಮನುಷ್ಯನಾಗಿ ನಿಂತಿರುವುದರಿಂದ ಕೃಷ್ಣನಲ್ಲಿ ಯಾವ ಗುಣವಿದೆ ಎಂಬುದು ತಿಳಿದುಕೊಳ್ಳುವುದು ಹೇಗೆ ಎಂಬ ಅನುಮಾನ ಅರ್ಜುನನಿಗೆ ಬಂದಿರುವುದಕ್ಕೆ ಸಾಧ್ಯ. ಆ ಕಾರಣದಿಂದಲೇ ಮೂರೂ ಗುಣಗಳನ್ನು ದಾಟಿದಂತಹ ವ್ಯಕ್ತಿಯು ಯಾವ ಚಿಹ್ನೆಗಳಿಂದ ಯುಕ್ತನಾಗಿರುತ್ತಾನೆ, ಅವನ ಆಚಾರ ಯಾವ ರೀತಿ ಇರುತ್ತದೆ, ಮತ್ತು ಈ ಮೂರು ಗುಣಗಳನ್ನು ಅವನು ಹೇಗೆ ಅತಿಕ್ರಮಿಸಿರುತ್ತಾನೆ, ದಾಟಿರ್ತಾನೆ, ಹೇಗೆ ದಾಟಿರ್ತಾನೆ ಎಂಬುದಾಗಿ ಅರ್ಜುನನ ಸಂದೇಹದ ಪ್ರಶ್ನೆ. ಅರ್ಜುನನಿಗೆ ಸಂದೇಹ ಬರಲು ಕೃಷ್ಣನ ಎದುರಲ್ಲಿ ನಿಲ್ಲಿಸಿಕೊಂಡು ಕೇಳುತ್ತಿರುವುದೇ ಸಾಕ್ಷಿ. ಇಷ್ಟೊಂದು ಕ್ರಿಯಾಶೀಲನಾಗಿರುವಂತಹ ಶ್ರೀಕೃಷ್ಣನನ್ನು ಯಾವ ಗುಣದಿಂದ ಪರಿಪೂರ್ಣನಾಗಿರುವನೆಂಬುದಾಗಿ ತಿಳಿದುಕೊಳ್ಳುವುದು ಹೇಗೆ? ಅವನು ಗುಣಾತೀತನಾಗಿರುವನೇ ಎಂಬುದಕ್ಕೆ ಹೇಗೆ ಚಿಹ್ನೆಗಳು ಗೊತ್ತಾಗುತ್ತದೆ ಎಂಬ ಪ್ರಶ್ನೆ ಅರ್ಜುನನದು. ಶ್ರೀಕೃಷ್ಣನು ಮುಂದೆ ಅದಕ್ಕೆ ಉತ್ತರವಾಗಿ ಹೇಳುತ್ತಾನೆ. ಮುಂದಿನ ದಿನಗಳಲ್ಲಿ ನಾವು ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.